ಧಾರಾಕಾರ ಮಳೆಯ ನಡುವೆ ಕೂಡ ಕಾಡಾನೆಯ ಉಪಟಳಕ್ಕೆ ಹಾಸನದ ಜನ ಬೆಸ್ತು ಬೀಳ್ತಾ ಇದ್ದಾರೆ. ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಒಂಟಿ ಸಲಗ ದಾಳಿ ಮಾಡಿದೆ. ಮರವೇರಿ ಈ ವೇಳೆ ರೈತನೋರ್ವ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ಘಟನೆ ಆಗಿರೋದು. ಕಾಡಾನೆ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ಕೂಡ ನಾಶ ಆಗಿದೆ. ಕಾಫಿ ಅಡಿಕೆ ಗಿಡಗಳನ್ನ ಕಿತ್ತು ಬಿಸಾಡೋ ಕೆಲಸವನ್ನ ಕಾಡಾನೆ ಮಾಡಿದೆ. ಇಲ್ಲಿ ಸ್ಥಳಕ್ಕೆ ಅರಣ್ಯ ಇಲಾಖೆ ಮತ್ತು ಇಟಿಎಫ್ ಸಿಬ್ಬಂದಿ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಧಾರಾಕಾರ ಮಳೆಯ ನಡುವೆ ಕೂಡ ಕಾಡಾನೆಗಳ ಹಾವಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ, ಯಾವ ರೀತಿ ಉಪಟಳವನ್ನು ಕೊಟ್ಟಿದೆ ಇಲ್ಲಿ ಅಂತ. ಇದೇ ಟೈಮ್ನಲ್ಲಿ ರೈತನೋರ್ವರು ಮರವೇರಿ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವರದೇ ಫೋನ್ ಕ್ಯಾಮ್ರಾದಲ್ಲೂ ಕೂಡ ವಿಡಿಯೋ ಸೆರೆಯಾಗಿದೆ, ಫೋಟೋ ಕೂಡ ಲಭ್ಯ ಆಗ್ತಾ ಇದೆ. ಮತ್ತು ಕಾಡಾನೆ ದಾಂಗುಡಿ ಇಟ್ಟಿರುವಂತಹ ಒಂದಷ್ಟು ಕುರುಹುಗಳು ಕೂಡ ಸ್ಥಳದಲ್ಲಿ ಸಿಕ್ಕಿದೆ. ಅಪಾರ ಪ್ರಮಾಣದ ಬೆಳೆ ಕೂಡ ಇದರಿಂದ ನಾಶ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಕಾಫಿ ತೋಟಕ್ಕೆ ಕಾಡಾನೆ ಎಂಟ್ರಿ ಕೊಟ್ಟಿರೋದು, ಆಮೇಲೆ ಅಡಿಕೆ ಗಿಡಗಳನ್ನು ಕೂಡ ಇಲ್ಲಿ ಕಾಡಾನೆ ಧ್ವಂಸಗೊಳಿಸಿರೋದು ಗೊತ್ತಾಗ್ತಾ ಇದೆ.